ಲಿಂಗೈಕ್ಯ ನಾಗನಗೌಡರ ಪ್ರಥಮ ಪುಣ್ಯಸ್ಮರಣದ 2ನೇ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಪೂಜ್ಯರಲ್ಲಿ, ಆ ಕುಟುಂಬದ ಹಿತೈಷಿಗಳಲ್ಲಿ, ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು. ನೀವೆಲ್ಲ ಲಿಂಗೈಕ್ಯ ನಾಗನಗೌಡರ ಪ್ರಥಮ ಪುಣ್ಯಸ್ಮರಣೆಯ ಇದು 2ನೇ ಕಾರ್ಯಕ್ರಮ. ಇದು ಒಬ್ಬ ವ್ಯಕ್ತಿಗೆ ಸಾವು ಯಾವಾಗ ಬರ್ತದೆ ಅಥವಾ ಒಬ್ಬ ವ್ಯಕ್ತಿಯ ಸಾವು ಯಾವಾಗ ಘಟಿಸ್ತದೆ? ನಾವೆಲ್ಲ ಏನು ತಿಳ್ಕೊಂಡೇವೆ, ದೇಹದಿಂದ ಉಸಿರು ಹೋತು ಅಂದ್ರೆ ಅವನ ಸಾವಾತು ಅಂತ ನಾವು ತಿಳ್ಕೊಂಡೆ. ಒಬ್ಬ ವ್ಯಕ್ತಿಯ ಸಾವು ದೇಹದಿಂದ ಉಸಿರು ಹೋದ ಮಾತ್ರಕ್ಕೆ ಯಾವ ವ್ಯಕ್ತಿಯ ಸಾವಾಗುವುದಿಲ್ಲ. ಒಬ್ಬ ವ್ಯಕ್ತಿಯ ಸಾವು ಯಾವಾಗ ಆಗ್ತದೆ? ಒಬ್ಬ ವ್ಯಕ್ತಿ ಕಣ್ಣಿನಿಂದ ದೂರಾದಾಗ ಅವನ ಸಾವಾಗುವುದಿಲ್ಲ. ಒಬ್ಬ ವ್ಯಕ್ತಿ ಮಣ್ಣಿನಲ್ಲಿ ಮರೆಯಾದಾಗೂ ಅವನ ಸಾವಾಗುವುದಿಲ್ಲ. ಹಾಗಾದ್ರೆ ಒಬ್ಬ ವ್ಯಕ್ತಿಯ ಸಾವು ಘಟಿಸುವುದು ಯಾವಾಗ? ಒಬ್ಬ ವ್ಯಕ್ತಿಯ ಸಾವು ಯಾವಾಗ ಘಟಿಸ್ತೈತಂದ್ರ ಕಣ್ಣಿನಿಂದ ದೂರಾದಾಗಲ್ಲ, ಮಣ್ಣಿನಲ್ಲಿ ಮರೆಯಾದಾಗಲ್ಲ. ಯಾವಾಗ ಅವರ ಮಕ್ಕಳ ಹಿತೈಷಿಗಳ ಮನದಿಂದ ಆ ವ್ಯಕ್ತಿ ದೂರ ಆಗ್ತಾನಲ್ಲ, ಅವತ್ತವನು ಸಾವು ಘಟಿಸ್ತದೆ ಹೊರತು ಕಣ್ಣಿನಿಂದ ದೂರಾಗಿ ಮಣ್ಣಿನಲ್ಲಿ ಮರೆಯಾದಾಗಲ್ಲ. ಇವತ್ತು ಅವ್ರ ಮಕ್ಕಳು, ಅವರ ಬಳಗ, ಅವರ ಹಿತೈಷಿಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಅವರ ಸ್ಮರಣೆಯ ಕಾರ್ಯಕ್ರಮವನ್ನು ಮೊದಲು ಮಾಡಿದರೆ